ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. EPF ನಮಗೆ ಪೆನ್ಷನ್ಗೋಸ್ಕರ ಇರುವ ಅನೇಕ ಬಡವರಿಗೆ ಇಲ್ಲಿಯವರೆಗೆ ಕೈ ಹಿಡಿದಿರುವ ಒಂದು ಯೋಜನೆ. ಅದೇ ಥರ NPS ಕೂಡ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಈ ಎರಡೂ ಸಹ ಅನೇಕರ ಕಷ್ಟಗಳಿಗಾಗಿದೆ. ಆದರೆ ಇತ್ತೀಚೆಗೆ ಬಜೆಟ್ನಲ್ಲಿ ಬಂದಂತಹ ಒಂದು ವಿಚಾರ, ಈ ವಾಲಂಟರಿ ಪ್ರಾವಿಡೆಂಟ್ ಫಂಡ್ಗೆ ಕೋಟಿಗಟ್ಟಲೆ ದುಡ್ಡನ್ನ ಹಾಕಿ ಒಂದು ರೀತಿ ಕೆಟ್ಟ ಅರ್ಥದಲ್ಲಿ ಅದರ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದ ಕೆಲವರು ಏನಿದ್ದಾರೆ ಅಂಥವರಿಗೆ ಹೇಗಾದ್ರೂ ಮಾಡಿ ಬಿಸಿ ಮುಟ್ಟಿಸಬೇಕು ಅಂತ ಒಂದು ನಿಯಮ ತಂದಿದ್ದಾರೆ. ಏನದು? 2.5 ಲಕ್ಷಕ್ಕಿಂತಲೂ ಹೆಚ್ಚಿಗೆ ನೀವೇನಾದ್ರೂ VPF ಮಾಡಿದ್ರೆ, ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಮಾಡಿದ್ರೆ, ಅದರ ಮೇಲೆ ಬರುವಂಥ ಇಂಟ್ರೆಸ್ಟ್ ಇನ್ಕಮ್, ನೀವೇನ್ ಕೊಡ್ತಿರಲ್ಲ, ನಿಮ್ಮ ಕಾಂಟ್ರಿಬ್ಯೂಷನ್ನ ಮೇಲೆ ಬರುವಂಥ ಇಂಟ್ರೆಸ್ಟ್ ಏನಿರುತ್ತೆ ಅದು ಟ್ಯಾಕ್ಸ್ ಸ್ಲ್ಯಾಬ್ನ ಅನ್ವಯ ತೆರಿಗೆ ಕಟ್ಟಾಗುತ್ತೆ ಅನ್ನೋದನ್ನ ಈಗ ಬಜೆಟ್ ಕ್ಲಿಯರ್ ಆಗಿ ಹೇಳಿದೆ. ಆ ಕಾರಣಕ್ಕಾಗಿ EPF ಹಾಗೂ ವಾಲಂಟರಿ ಪ್ರಾವಿಡೆಂಟ್ ಫಂಡ್ನ ಮೇಲೆ ಹೂಡಿಕೆ ಮಾಡ್ತಿದ್ದವರು ಇನ್ನು ಮುಂದೇನೂ ಮುಂದುವರಿತಾರಾ? ಹೆಚ್ಚಿಗೆ ಲಾಭ ಕೊಡುತ್ತಾ? ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆ ಕಡೆಗೆ ಜನ ಮುಖ ಮಾಡ್ತಾರಾ? ರಿಟೈರ್ಮೆಂಟ್ ಅಂತ ನಾವು ಯೋಚನೆ ಮಾಡಿದಾಗ ಯಾವುದು ಸೂಕ್ತ? NPS EPF ಆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯಮಾಡಿ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ indianmoney.com ಪೇಜನ್ನು ಫಾಲೋ ಮಾಡಿ. ನೋಡಿ, EPF ಅಂತ ಬಂದಾಗ 12% ಎಂಪ್ಲಾಯಿ ಕಾಂಟ್ರಿಬ್ಯೂಷನ್, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅನ್ನ ನಿಮಗೆ ಮ್ಯಾಂಡೇಟರಿಲಿ ತಗೋತಾರೆ. ಸೊ ನೀವು ಪಕ್ಕ ಕೊಡಲೇಬೇಕು. ಅದನ್ನ 58 ವರ್ಷದ ಬಳಿಕ ನೀವು ವಾಪಸ್ ತಗೋಬಹುದು, ಒಂದು ವೇಳೆ ನೀವು ಕಂಟಿನ್ಯೂಸ್ಲಿ ಕೆಲಸದಲ್ಲಿದ್ರೆ. ಜೊತೆಗೆ ಇದು EEE ಎಕ್ಸೆಂಪ್ಟ್ ಕ್ಯಾಟಗರಿಯಲ್ಲಿತ್ತು ಮೊನ್ನೆಯ ಬಜೆಟ್ನವರೆಗೆ. ಆ ಬಳಿಕ ಕೆಲ ನಿಯಮಗಳು ಜಾರಿಗೆ ಬಂದಿದೆ. ಹೀಗಾಗಿ EPF ಮೇಲೆ ನಿಮಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಮೇಲೆ 8ರಿಂದ 9% ಒಳಗಡೆ ನಿಮ್ಗೇನು ಬಡ್ಡಿ ಸಿಗ್ತಾ ಇತ್ತು, ಅದು ಆಲ್ಮೋಸ್ಟ್ ಒಂದು ರೀತಿಯಾದ ಅನೇಕರಿಗೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಅನ್ನೋ ತರ ಆಗ್ಬಿಟ್ಟಿತ್ತು. ಅವ್ರ ಕೈಲಾಗಿದ್ದು ಕೊಡೋರು ಪಾಪ ಬಡವರು. ಬಟ್ ನಾನು ಹೇಳಿದ್ನಲ್ಲ ಆಗ್ಲೇ, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್. ನೋಡಿ, ಇತ್ತೀಚಿನ ರಿಪೋರ್ಟ್ ಹೇಳ್ತು ಪ್ರಮುಖ 100 ಮಂದಿ VPF ನಲ್ಲಿ ಹೆಚ್ಚಿಗೆ ಹಣ ಇಟ್ಟಿದ್ದಾರಲ್ಲ, ಅದು ಹಲವು ಸಹಸ್ರ ಕೋಟಿಗಳಿಗೆ ಬಂದ್ಬಿಟ್ಟಿದೆ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಹಣವನ್ನ ಹೂಡಿಕೆ ಮಾಡಿರೋರು ಇದ್ದಾರೆ VPF ನಲ್ಲಿ. ಸೊ ಅದು ಸಹ 8.5% EEE ಕ್ಯಾಟಗರಿಯ ಇನ್ಕಮ್ ಬರ್ತಾ ಇತ್ತು. ಅದಕ್ಕೀಗ ಬ್ರೇಕ್ ಹಾಕಿದ ಸರ್ಕಾರ, ಬಡವರಿಗೆ ಹೆಲ್ಪ್ ಆಗಲಿ ಅಂತ. ಆದ್ರೆ NPS ಅಂತ ನಾವು ಯೋಚನೆ ಮಾಡಿದಾಗ ಕೆಲ ಸರ್ಕಾರಿ ನೌಕರರು ಕಂಪಲ್ಸರಿ ಮಾಡಲೇಬೇಕು. ಅದನ್ನ ಬಿಟ್ಟು ನೀವು ನಾನು ಸಹ NPS ನಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಇದು ಈಕ್ವಿಟಿ ಲಿಂಕ್ಡ್. ಅಂದ್ರೆ ಈಗ ಸರ್ಕಾರಿ ನೌಕರರ ಫಂಡ್ಗಳನ್ನ ಸರ್ಕಾರಿ ಸಂಸ್ಥೆಗಳೇ, SBI ಅಂತೆ, UTI ಅಂತೆ, ಇಂಥವು ಮ್ಯಾನೇಜ್ ಮಾಡೋದಿದೆ. ಅದನ್ನ ಬಿಟ್ಟು ಪ್ರೈವೇಟ್ ಮ್ಯಾನೇಜರ್ಸ್ ಕೂಡ ಈ ಪೆನ್ಷನ್ ಫಂಡ್ ಅನ್ನ ಮ್ಯಾನೇಜ್ ಮಾಡೋದಿದೆ. ಅಂಥವುಗಳನ್ನ ನಾವೇ ಆಯ್ಕೆ ಮಾಡ್ಕೊಳ್ಬಹುದು. ನನ್ನ ಹಣ ಯಾರು ಮೇಂಟೈನ್ ಮಾಡಬೇಕಪ್ಪ ಅನ್ನೋದನ್ನ ನಾನೇ ಆಯ್ಕೆ ಮಾಡ್ಕೊಳ್ಬಹುದು. ಆ್ಯಂಡ್ ನೀವು ಅದರ ಎಷ್ಟು % ಈಕ್ವಿಟಿಗೆ ಹೋಗಬೇಕು, ಎಷ್ಟು % ಡೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಸಹ ನೀವು ಸೆಲೆಕ್ಟ್ ಮಾಡಬಹುದು. ಸೊ ಈಗ ಒಂದು 70% ಈಕ್ವಿಟಿ, 30% ಡೆಟ್ ಅಥವಾ ಗವರ್ಮೆಂಟ್ ಸೆಕ್ಯೂರಿಟೀಸ್, ಈ ಥರವುಗಳನ್ನ ನೀವು ಆ ರೇಷಿಯೋನ ಆಯ್ಕೆ ಮಾಡ್ಕೊಳ್ಬಹುದು. ನಿಮ್ಮ ರಿಸ್ಕ್ ಟೇಕಿಂಗ್ ಅಪಟೈಟ್ನ ಮೇಲೆ ಡಿಪೆಂಡ್ ಆಗುತ್ತದು. ಹೇಗೆ ಅಂತ ಅಂದ್ರೆ, ಒಂದು ವೇಳೆ ನಾನು 70% ಈಕ್ವಿಟಿ ಅಂತ ಅಂದ್ರೆ ರಿಸ್ಕು 70% ಅಂತಾನೆ ಅರ್ಥ. ಅಥವಾ ನಾನು 40% ಈಕ್ವಿಟಿನಪ್ಪ, ಇನ್ 60% ನನಗೆ ಸೇಫ್ ಆಗಿರಲಿ ಅನ್ನೋದನ್ನು ಸಹ ನೀವು ಮಾಡಬಹುದು. ಆದರೆ ಈಗ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, EPF ನಲ್ಲಿ ನಿಮಗೆ ಎಷ್ಟು ಬರ್ತಿತ್ತು ಇಂಟ್ರೆಸ್ಟು? 8ರಿಂದ 9% ಒಳಗಡೆ. ಅದೇ NPS ನಲ್ಲಿ ಹೂಡಿಕೆ ಮಾಡಿದ್ರೆ ಈಕ್ವಿಟಿ ಲಿಂಕ್ಡ್ ಇರೋ ಕಾರಣಕ್ಕೆ ಅನೇಕ ಬಾರಿ ಹತ್ತತ್ರ 15%, 20%ನವರೆಗೂ ರಿಟರ್ನ್ಸ್ ಪಡ್ಕೊಂಡಿರೋದಿದೆ. ಅದು ಈಕ್ವಿಟಿಯಿಂದ ಬಂದಿರುವಂತಹ ರಿಟರ್ನ್ಸ್. ಇನ್ನು ಡೆಟ್ ಅಂತ ನಾವು ನೋಡಿದಾಗ ಡೆಫಿನೆಟ್ಲಿ 9ರಿಂದ 10% ಸುತ್ತಮುತ್ತ ಬಂದಿರೋದು ಸಹ ಕೆಲ ಎಕ್ಸಾಂಪಲ್ಸ್ ಇದೆ. ಬಟ್ ಈಕ್ವಿಟಿ ಲಿಂಕ್ಡ್ ಇರೋದ್ರಿಂದ ಲಾಂಗ್ ಟರ್ಮ್ನಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅಂತೂ ಬಂದಿರೋದಿದೆ. ಹಾಗಾದ್ರೆ ಯಾರಾದರೂ ಯೋಚನೆ ಮಾಡ್ತಾರೆ, ಸೊ ನಾನು EPF ಬದಲಿಗೆ NPS ಅಲ್ಲೇ ಹೂಡಿಕೆ ಮಾಡೋದು ಬೆಟರ್ ಅಲ್ವಾ ಅಂತ. ಆದರೆ ಕಂಡೀಷನ್ ಬರೋದೇ ಇಲ್ಲಿ. ಏನಪ್ಪಾ ಅದು ಅಂತಂದ್ರೆ, ನೀವು EPF ನಲ್ಲಿರುವಂತಹ ಓವರ್ ಆಲ್ ಕಾರ್ಪಸ್ ಏನಿದೆ ಕಂಪ್ಲೀಟ್ಲಿ ನೀವು ಡ್ರಾ ಮಾಡ್ಕೊಳ್ಬಹುದು 58 ವರ್ಷ ಆದ್ಮೇಲೆ. ಆದರೆ NPS ಅಲ್ಲಿ ಹಾಗಲ್ಲ. ನಿಮ್ಮ ಕಾರ್ಪಸ್ 1 ಕೋಟಿ ಅಂತಿದ್ರೆ ನೀವು 60% ಮಾತ್ರ ತಕ್ಕೋಬಹುದು. ಆ 60% ಟ್ಯಾಕ್ಸ್ ಫ್ರೀ. ಸೊ 1 ಕೋಟಿ ನಿಮ್ಮದಲ್ಲಿ ನಿಮ್ಮ ಬಂಡವಾಳ ಬೆಳ್ಕೊಂಡಿದ್ರೆ 60 ಲಕ್ಷ ಮಾತ್ರ ನೀವು ತಕ್ಕೊಳ್ಬಹುದು 60 ವರ್ಷ ಆದ್ಮೇಲೆ.
ಸೊ ಅದಾದ್ಮೇಲೆ ಇನ್ನು ಮಿಕ್ಕ 40% ಏನಾಗುತ್ತೆ ಅಂತಂದ್ರೆ ನೀವು ಆನ್ಯುಯಿಟಿ ಕೊಂಡ್ಕೊಳ್ಬೇಕಾಗತ್ತೆ. ಏನದು? ನಿಮ್ಮ ಜೀವಮಾನದ ಉಳಿಕೆ ಸಮಯಕ್ಕೆ ತಿಂಗಳ ಇಂತಿಷ್ಟು ಅಂತ ಪೆನ್ಷನ್ ಬರೋದಕ್ಕೆ ನೀವು ಆ 40% ಅನ್ನ ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ಟ್ಯಾಕ್ಸ್ ಅಪ್ಲಿಕೇಬಲ್. ಸೊ ಹೀಗೆ NPS ಹಾಗೂ EPF ಲಾಭಗಳು ಇದೆ, ಕೆಲ ಲಿಮಿಟೇಷನ್ಸ್ಗಳು ಇದೆ. ಸೊ ಈಗ ಬಜೆಟ್ನ ಏನು ನಿರ್ಣಯ ಜಾರಿಗೆ ಬರೋ ಕಾರಣಕ್ಕಾಗಿ ಬಹುಶಃ EPF ನ ಮೇಲಿನ ಪಾಪ್ಯುಲಾರಿಟಿ VPF ನಲ್ಲಿ ಏನು ಇನ್ವೆಸ್ಟ್ ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ಆ ಪಾಪ್ಯುಲಾರಿಟಿಗೆ ಸ್ವಲ್ಪ ಜನ ಯೋಚನೆ ಮಾಡಿ ಮುಂದುವರಿತಾರಾ, EPF ನಿಂದ NPS ನ ಕಡೆಗೆ ಶಿಫ್ಟ್ ಓವರ್ ಆಗ್ಬಿಡ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಇದಕ್ಕೂ ಮಾರ್ಕೆಟ್ ಅನಲಿಸ್ಟ್ಗಳು ಹೇಳ್ತಾರೆ, ಬೇಡ, ಕಂಪ್ಲೀಟ್ಲಿ ಶಿಫ್ಟ್ ಓವರ್ ಮಾಡ್ಕೊಳ್ಬೇಡಿ. ಒಂದಿಷ್ಟು ಮೊತ್ತ ಅಂತ EPF ನಲ್ಲಿ ಇಟ್ಟರೂ ಸಹ ಒಂದಿಷ್ಟು ಮೊತ್ತ ರಿಸ್ಕ್ ಟೇಕಿಂಗ್ ಅನ್ನೋ ಕಾರಣಕ್ಕಾಗಿನೇ NPS ಗೆ ನೀವು ಡೆಡಿಕೇಟ್ ಮಾಡಿ ಅಂತ ಅನಲಿಸ್ಟ್ಗಳು ಹೇಳ್ತಿದ್ದಾರೆ. ಸೊ ನೀವು ಬರೀ EPF ಅನ್ನೇ ನೆಚ್ಕೊಂಡಿರೋದಕ್ಕೂ ಆಗೋದಿಲ್ಲ, NPS ನಲ್ಲಿ ಹಾಕಿ ಕಂಪ್ಲೀಟ್ಲಿ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಕಂಪ್ಲೀಟ್ಲಿ ರಿಸ್ಕ್ ಇಲ್ಲ, ನೀವು ಅದನ್ನ ಮ್ಯಾನೇಜ್ ಮಾಡಬಹುದು, ಎಷ್ಟು ಪರ್ಸೆಂಟ್ ಇಕ್ವಿಟಿ ಎಷ್ಟು ಪರ್ಸೆಂಟ್ ಡೆಟ್ ಅಂತ. ಆದರೂ ಒಂಥರದ ಹೈಬ್ರಿಡ್ ಪ್ಲಾನ್ ಅನ್ನ ನೀವು ರಿಟೈರ್ಮೆಂಟ್ಗೆ ಮಾಡ್ಕೊಳ್ಳೋದು ಉತ್ತಮ ಅಂತ ಮಾರ್ಕೆಟ್ ಅನಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ಯೋಚನೆ ಮಾಡಿ, ಕಂಪ್ಲೀಟ್ಲಿ ಎಕ್ಸಾಮ್ಟ್ ಕ್ಯಾಟಗರಿಯಲ್ಲಿರುವಂತಹ EPF ಅಂದ್ರೆ 2.5 ಲಕ್ಷಕ್ಕಿಂತಲೂ ಹೆಚ್ಚಿಗೆ ನೀವು ವಾಲಂಟರಿ ಪ್ರಾವಿಡೆಂಟ್ ಫಂಡ್ಗೆ ಇಟ್ಟರೆ ಮಾತ್ರ ನಿಮಗಲ್ಲಿ ಟ್ಯಾಕ್ಸ್ ಅನ್ನೋದು ಬರುತ್ತೆ, ಬಿಟ್ರೆ ಇನ್ನೆಲ್ಲವೂ ಎಕ್ಸಾಮ್ಟ್ ಕ್ಯಾಟಗರಿನಲ್ಲೇ ಇದೆ. ಇನ್ನು NPS ನಲ್ಲಿ 60% ಟ್ಯಾಕ್ಸ್ ಫ್ರೀ ನಿಮಗೆ ಸಿಗುತ್ತೆ. ಸೊ ಯಾವುದು ನಿಮಗೆ ಸೂಕ್ತ ಅನ್ನೋದನ್ನ ಯೋಚನೆ ಮಾಡಿ, ಎರಡರ ಕಾಂಬಿನೇಷನ್ ಅನ್ನು ಮಾಡಿಕೊಂಡು ನೀವು ಮುಂದೆ ಹೋಗ್ತೀರಾ ಅನ್ನೋದನ್ನ ಪ್ಲಾನ್ ಮಾಡಿ ಮುಂದುವರೆಯಬಹುದು. ಈ ಸವಾಲಿನ ಸಂದರ್ಭ ನಿಮ್ಮ ಕುಟುಂಬದ ಕನಸಿನ ಅಥವಾ ನಿಮ್ಮ ಯಾವುದೋ ಒಂದು ವೆಂಚರ್, ಈ ಎಲ್ಲದರ ಸೇಫ್ಟಿಯ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರಿ. ಇದಕ್ಕಾಗಿ ನೀವು ಪ್ಲಾನ್ ಮಾಡ್ತಿದ್ದೀರಿ. ಅನೇಕ ವರ್ಷಗಳ ಹಿಂದೆ ಮಾಡಿಕೊಂಡ ಪ್ಲಾನ್ ನಿಮಗೀಗ ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿರುತ್ತೆ. ಅಂಥ ಪ್ಲಾನ್ಗಳ ಪೈಕಿ ನಾವು ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡೋದು ಸಹ ಬಹಳ ಮುಖ್ಯ. ರಿಟೈರ್ಮೆಂಟ್ ಅಂತಾನೆ ಅಲ್ಲ, ನೋಡಪ್ಪ, ನನಗೆ ನನ್ನ ಇಳಿ ವಯಸ್ಸಿನಲ್ಲಿ ಅಥವಾ ನಾನು ಬೇಗ ರಿಟೈರ್ಮೆಂಟ್ಗೆ ಹೋಗಬೇಕು ಅಂತಿದ್ದೀನಿ, ನಾನೊಂದು 40-45 ವರ್ಷಕ್ಕೇನೆ ಒಂದು 50 ಲಕ್ಷನೋ 1 ಕೋಟಿನೋ ಹಣ ತಗೊಂಡು ಒಂದು ತೋಟದ ಮನೆ ಮಾಡಿಕೊಂಡು ಆರಾಮಾಗಿರ್ಬೇಕು, ನಾನು ಸ್ವಲ್ಪ ಶಕ್ತಿ ಇದ್ದಾಗಲೇ ನಾನು ನನ್ನ ಲೈಫ್ನ ಎಂಜಾಯ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ, ಉಳಿತಾಯ ಮಾಡೋದಕ್ಕೆ ಬೇಗನೆ ಆರಂಭ ಮಾಡಬೇಕಲ್ವಾ? ಬೇಗ ಆರಂಭ ಮಾಡ್ತೀರಾ ಸರಿ, ಹಾಗಂತ ತಪ್ಪು ನಿರ್ಧಾರ ನೀವು ಕೈಗೊಳ್ಳಬಾರ್ದು. ಎಲ್ಲಿ ಹೂಡಿಕೆ ಮಾಡಬೇಕು? ಈಗ NPS, PPF ಅಥವಾ EPF, ಬೇರೆ ಬೇರೆ ಯೋಜನೆಗಳು, ಮ್ಯೂಚುವಲ್ ಫಂಡ್, ಸ್ಟಾಕ್ಸ್, ಈ ಥರದ ಎಲ್ಲ ಆಯ್ಕೆಗಳಿವೆ. ರಿಸ್ಕ್ ಸಹ ಹಾಗೆ ಇದೆ. ಸೊ ನನಗೆ ರಿಸ್ಕ್ ಜಾಸ್ತಿ ಬೇಡ, ಬಟ್ ನನಗೆ ಸ್ಟಾಕ್ ಮಾರ್ಕೆಟ್ನ ವೊಲಟೈಲಿಟಿಯ ಆ ಒಂದು ರೀತಿಯಾದ ದುಷ್ಪರಿಣಾಮನೂ ಬೇಡ. ಬಟ್ ಆ ಫೀಲ್ಡ್ನಲ್ಲಿ ನಾನು ಸೇಫ್ ಆಗಿ ಸ್ವಲ್ಪ ನನ್ನ ಹಣ ಬೆಳೆಸೋದಕ್ಕೆ ಅವಕಾಶ ಅಂತಂದರೆ NPS, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ನೀವು ತಿಂಗಳ ಇಂತಿಷ್ಟು ಅಂತ ಹಣ ಹಾಕ್ತಾ ಹೋಗಬಹುದು. ಅದನ್ನು ಈಕ್ವಿಟೀಸ್, ಕಾರ್ಪೊರೇಟ್ ಬಾಂಡ್ಸ್, ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಮೇಲೂ ಹೂಡಿಕೆ ಮಾಡ್ತಾರೆ. ನಿಮ್ಮ ಹಣ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ನೀವು PPF ಅಂತ ಯೋಚನೆ ಮಾಡಿಕೊಂಡ್ರೆ 7.1%ನಷ್ಟು ಬಡ್ಡಿ ಈಗಿದೆ. ಆದರೆ ಮುಂದಿನ ವರ್ಷಗಳಲ್ಲಿ ಬದಲಾವಣೆ ಆಗಲೂಬಹುದು, ಇಳಿಕೆ ಆದರೂ ಆಗಬಹುದು. ಈ ಥರದ ಅಲ್ಪ ಸ್ವಲ್ಪ ಒಂದು ಅನ್ಸರ್ಟನಿಟಿ ಅನ್ನೋದು ಇದೆ. ಈ ಎರಡು ಯೋಜನೆಗಳಲ್ಲಿ ಯಾವುದನ್ನು ಆಪ್ಟ್ ಮಾಡಿಕೊಂಡ್ರೆ ನಾನು ಹೆಚ್ಚಿಗೆ ಹಣ ಕೂಡಿಡಬಹುದು, ನನ್ನ ಹಣ ಬೆಳೆಯೋದಕ್ಕೆ ಯಾವುದರಲ್ಲಿ ಹೆಚ್ಚಿಗೆ ಅವಕಾಶ ಇದೆ ಅಂತ ಕೇಳಿದರೆ ಡೆಫಿನೆಟ್ಲಿ ಅದು NPS. ಯಾಕೆ ಅಂತಂದರೆ ನಿಮಗೆ ಮಾರ್ಕೆಟ್ ಎಕ್ಸ್ಪೋಜರ್ ಇರೋ ಕಾರಣಕ್ಕಾಗಿ. ಸೊ ನಾವೀಗ ಈ ವಿಡಿಯೋದಲ್ಲಿ PPF ಅಥವಾ NPS ಯಾವುದು ಬೇಗ ನಮ್ಮ ಕೋಟಿ ಕನಸನ್ನು ನನಸು ಮಾಡುತ್ತೆ ಅನ್ನೋದನ್ನು ಪ್ರಾಕ್ಟಿಕಲಿ ಚೆಕ್ ಮಾಡಿಬಿಡೋಣ. ವೆರಿ ಸಿಂಪಲ್. ನೀವು ಗೂಗಲ್ಗೆ ಹೋಗಿ ಒಂದು PPF ಕ್ಯಾಲ್ಕುಲೇಟರ್ ಅನ್ನೋದನ್ನು ಕೊಟ್ಟರೆ ನಮಗೆ ಆಪ್ಷನ್ ಸಿಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ PPF ಕ್ಯಾಲ್ಕುಲೇಟರ್. ನಾನೀಗ ಪ್ರತಿ ವರ್ಷಕ್ಕೆ 1.5 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಸೊ ನಾನಿಲ್ಲಿ ವರ್ಷಕ್ಕೆ 1.5 ಲಕ್ಷ ಅನ್ನೋದನ್ನು ಎಂಟರ್ ಮಾಡ್ತೀನಿ. ಸೊ 1.5 ಲಕ್ಷ ಎಂಟರ್ ಮಾಡಿದರೆ 15 ವರ್ಷಕ್ಕೆ 40 ಲಕ್ಷಕ್ಕೆ ಮುಟ್ಕೊಳ್ಳುತ್ತೆ. ಸೊ ನಾನೀಗ ಏನು ಮಾಡಬಹುದು, PPFನಲ್ಲಿ 15 ವರ್ಷ ಲಾಕ್ ಇನ್ ಪೀರಿಯಡ್ ಆದಮೇಲೆ ಮೆಚುರಿಟಿ ಆದ ನಂತರ 5 ವರ್ಷದ ಬ್ಲಾಕ್ಗಳಲ್ಲಿ ನೀವು ಎಕ್ಸ್ಟೆಂಡ್ ಮಾಡಿಕೊಳ್ಳಬಹುದು. ಸೊ 1.5 ಲಕ್ಷ ಇನ್ವೆಸ್ಟ್ ಮಾಡ್ತಾ ಹೋದರೆ 22.5 ಲಕ್ಷ ನೀವು ಇನ್ವೆಸ್ಟ್ ಮಾಡ್ತೀರಿ, 15 ವರ್ಷಕ್ಕೆ 40 ಲಕ್ಷ. ನನಗೆ 1 ಕೋಟಿಗೆ ಮುಟ್ಟಬೇಕಪ್ಪ ನಾನು ಅಂದ್ಕೊಂಡ್ರೆ ಈ ಟೈಮ್ ಪೀರಿಯಡ್ನ ಜಾಸ್ತಿ ಮಾಡೋಣ. ಸೊ ಒಂದು ಬ್ಲಾಕ್ಗೆ ನಾನು ಎಕ್ಸ್ಟೆಂಡ್ ಮಾಡಿದರೆ ಮೆಚುರಿಟಿ ಅವಧಿ ಆದಮೇಲೆ ನಾನು ಇನ್ವೆಸ್ಟ್ ಮಾಡೋದು 30 ಲಕ್ಷ, 66.5 ಲಕ್ಷಕ್ಕೆ ಮುಟ್ಕೊಳ್ಳುತ್ತೆ. ನಾನು ಇನ್ನೊಂದು ಬ್ಲಾಕ್ಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ 25 ವರ್ಷಕ್ಕೆ ನಾನು 1 ಕೋಟಿಗೆ ತಲುಪ್ತೀನಿ. PPFನಲ್ಲಿ 7.1% ಬಡ್ಡಿ ದರದಂತೆ ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ನ ಲಾಭ ಸಹ ಇಲ್ಲಿದೆ.
ನೋಡಿ, ನೀವು ಇನ್ವೆಸ್ಟ್ ಮಾಡಿರೋದು 37.5 ಲಕ್ಷ, ಆದರೆ ಅದು ಗಳಿಸಿರುವ ಬಡ್ಡಿ ಎಷ್ಟು ಗೊತ್ತಾ? 65.5 ಲಕ್ಷ PPF ನಲ್ಲಿ. ನಾವು ಇದೇ ಕ್ಯಾಲ್ಕುಲೇಷನ್ ಅನ್ನ NPS ಗೆ ಮಾಡಿ ನೋಡೋಣ, ಎಷ್ಟು ವರ್ಷದ ಒಳಗಾಗಿ ನಾನು ಕೋಟಿಯನ್ನು ತಲುಪಬಹುದು ಅನ್ನೋದ್ರ ಬಗ್ಗೆ. ಸೊ ಅದಕ್ಕೂ ಸಹ ನೀವು ತುಂಬಾ ಸಿಂಪಲ್ ಪೆನ್ಷನ್ ಕ್ಯಾಲ್ಕುಲೇಟರ್ ಅಂತ ಕೊಟ್ರೆ ನಿಮಗೆ NPS ಟ್ರಸ್ಟ್ನದ್ದೇನೆ ಒಂದು ಕ್ಯಾಲ್ಕುಲೇಟರ್ ಸಿಗುತ್ತೆ. ಕ್ಯಾಲ್ಕುಲೇಟರ್ ನೋಡಿ, ಪೆನ್ಷನ್ ಕ್ಯಾಲ್ಕುಲೇಟರ್ ಬಂತು. ಸೊ ನಾವಿಲ್ಲಿ ಡೀಟೇಲ್ಸನ್ನೆಲ್ಲ ಅಪ್ಡೇಟ್ ಮಾಡಬೇಕಾಗತ್ತೆ. ವೆರಿ ಸಿಂಪಲ್, ನಾನೀಗ ಎಷ್ಟು ವರ್ಷ ನನಗೆ ಹೂಡೋದಕ್ಕೆ ಅವಕಾಶ ಇರುತ್ತೆ ಅನ್ನೋ ಆಧಾರದ ಮೇರೆಗೆ ಚೆಕ್ ಮಾಡಿಬಿಡೋಣ. ನಾನು ಎಂಟರ್ ಮಾಡ್ತಿದ್ದೀನಿ. ಸೊ ನಾನೀಗ ತಿಂಗಳಿಗೆ ಎಷ್ಟು ಹಣ ಹೂಡಿಕೆ ಮಾಡಬಹುದು? ಒಂದು ವರ್ಷಕ್ಕೆ ನೀವು NPS ನಲ್ಲಿ ಹೂಡಿಕೆ ಮಾಡೋದಕ್ಕೆ 2 ಲಕ್ಷದವರೆಗೆ ಎಕ್ಸಂಪ್ಷನ್ ಪಡ್ಕೊಳ್ಬಹುದು. ಸೊ 1.5 ಲಕ್ಷ ಮಾಮೂಲಿ ATC, 50,000 ಅದು ಓನ್ಲಿ ಬಿಕಾಸ್ ಆಫ್ NPS ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ. ಸೊ ನಾನೀಗ 1.5 ಲಕ್ಷ ಅಂತ ಕ್ಯಾಲ್ಕುಲೇಟ್ ಮಾಡೋಣ. PPF ನಲ್ಲೂ ನಾನು 1.5 ಲಕ್ಷಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು 25 ವರ್ಷ ಹೂಡಿಕೆ ಮಾಡಿದ್ದೆ. ಸೊ ನಾನಿಲ್ಲಿ 1.5 ಲಕ್ಷ ಒಂದು ತಿಂಗಳಿಗೆ ಅಂದರೆ 12,500, ಅದನ್ನು ಎಂಟರ್ ಮಾಡ್ತೀನಿ. 12,500 ಒಟ್ಟು 31 ವರ್ಷ ನನಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಎಕ್ಸ್ಪೆಕ್ಟೇಷನ್ ಆನ್ ರಿಟರ್ನ್ ನಿಮಗೆ ಮಾರ್ಕೆಟ್ ಎಕ್ಸ್ಪೋಜರ್ ಇರೋ ಕಾರಣಕ್ಕಾಗಿ 60:40 ಈಕ್ವಿಟಿ ಇಷ್ಟು ಕಾರ್ಪೊರೇಟ್ ಬಾಂಡ್ಸ್ ಅನ್ನೋ ರೇಷಿಯೋದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ನಾನು 12,500 ಏನು ಹಾಕ್ತೀನಿ ಅದರಲ್ಲಿ 60% ಈಕ್ವಿಟೀಸ್ಗೆ ಹೂಡಿಕೆ ಮಾಡಿದ್ದೆ ಆದರೆ 10% ಅಷ್ಟು ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಆ್ಯಂಡ್ ಮೋರ್ ಓವರ್ ಐ ವುಡ್ ಲೈಕ್ ಟು ಪರ್ಚೇಸ್ ಆನ್ಯುಯಿಟಿ ಫಾರ್ 40%, ಅದು ಕಂಪಲ್ಸರಿ ಕ್ಲಾಸ್ ನಿಮಗೆ. ಸೊ 60% ನೀವು ಲಂಸಮ್ ವಿತ್ಡ್ರಾ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ನಿಮಗೆ ರೈಟ್ ಸೈಡ್ನಲ್ಲಿ ಕಾಣ್ತಾ ಇದೆ, ನೀವು ಓವರ್ ಆಲ್ ಇನ್ವೆಸ್ಟ್ ಮಾಡಿರೋದು 46.5 ಲಕ್ಷ, ನಿಮ್ಮ ಕಾರ್ಪಸ್ ಬೆಳ್ಕೊಂಡಿರೋದು 3,16 ಲಕ್ಷ. ಅದರಲ್ಲಿ ಕಂಪಲ್ಸರಿ ಆನ್ಯುಯಿಟಿ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡೋಣ, ಅದು 1,26 ಲಕ್ಷ. ನಿಮಗೆ ಲಂಪ್ಸಮ್ ಸಿಗೋದು 1,89 ಲಕ್ಷ NPS ನಲ್ಲಿ 31 ವರ್ಷ ಹೂಡಿಕೆ ಮಾಡಿದರೆ. ಆ್ಯಂಡ್ ನಿಮಗೆ ಮಂತ್ಲಿ ಪೆನ್ಷನ್ ಎಷ್ಟು ಸಿಗುತ್ತೆ ಗೊತ್ತಾ? 63,000. ಸೊ ನಾನೇನು ಮಾಡ್ತೀನಿ, ಈ 31 ವರ್ಷ ಅನ್ನೋದಿದೆಯಲ್ಲ, ನಾನಲ್ಲಿ 25 ವರ್ಷ ಹೂಡಿಕೆ ಮಾಡಿದೆ PPF ನಲ್ಲಿ, ಅದೇ ಅವಧಿನ ನಾನು ಇಲ್ಲಿ ಕೊಡ್ತೀನಿ. ಸೊ ನಾನಿಲ್ಲಿ ಏನು ಮಾಡಬೇಕಾಗುತ್ತೆ? ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ 92 ಇದೆ ಅಲ್ವಾ, ನಾನು 86 ಕೊಡ್ತೀನಿ. ಸೊ ನೋಡಿ, ನನಗೆ 25 ವರ್ಷ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಈಗ ಪ್ರತಿ ತಿಂಗಳು 12,500, ವರ್ಷಕ್ಕೆ 1.5 ಲಕ್ಷ. ನೋಡಿ, ನಿಮಗೆ PPF ನಲ್ಲಿ 25 ವರ್ಷ ಹೂಡಿಕೆ ಮಾಡೋದಕ್ಕೆ ಇಷ್ಟೇ ಅಮೌಂಟನ್ನು ನಿಮಗೆ ಓವರ್ ಆಲ್ ಲಂಸಮ್ ಸಿಗೋದು 1,03,00,000. ಆದರೆ ಇಲ್ಲಿ 1 ಕೋಟಿ ವಿತೌಟ್ ಟ್ಯಾಕ್ಸ್ ನಿಮಗೆ ಕೈಗೆ ಸಿಗುತ್ತೆ. 60% ಏನು ಕ್ಲಾಸ್ ಇದೆ ಅದರ ಅನ್ವಯ ನಿಮಗೆ 1 ಕೋಟಿ ಲಂಸಮ್ ಅಮೌಂಟ್ ಸಿಗುತ್ತೆ. ಆ್ಯಂಡ್ ಆನ್ಯುಯಿಟಿಗೆ ಅಂತ ಹೋಗೋದು 66 ಲಕ್ಷ. ಸೊ 33,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ಬರುತ್ತೆ NPS ನಲ್ಲಿ ಹೂಡಿಕೆ ಮಾಡಿದರೆ. ಸೊ ನೀವು NPS ನಲ್ಲಿ ಬೇಗ ಕೋಟಿಗೆ ತಲುಪೋದಕ್ಕೆ ಅವಕಾಶ ಇದೆ. ಇದು ಓವರ್ ಆಲ್ ನಿಮಗೆ 1 ಕೋಟಿ ಲಂಸಮ್ ಸಿಗೋದು ಅಂತ ನೋಡಿಕೊಂಡಾಗ NPS EEE ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಸರ್ಕಾರ ಹೇಳಿದ್ರು, ಈ ಆನ್ಯುಯಿಟಿ ಕ್ಲಾಸ್ ಏನಿದೆ 40% ಆನ್ಯುಯಿಟಿಗೆ ನೀವು ಸ್ಪೆಂಡ್ ಮಾಡಬೇಕಲ್ವಾ, ಅದಕ್ಕೆ ನೀವು ಟ್ಯಾಕ್ಸ್ ಕಟ್ತೀರಿ, ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಪಕ್ಕಕ್ಕಿಟ್ರು ವಿತೌಟ್ ಟ್ಯಾಕ್ಸ್ ಅನ್ನೋದು ಲಂಸಮ್ ಅಮೌಂಟ್ ನಿಮ್ಗೆ ಏನು ಕೈಗೆ ಸಿಗುತ್ತೆ ಅದು 1 ಕೋಟಿ ಸಿಗುತ್ತೆ ನಿಮಗೆ. ಸೊ ನಾನು ಇದನ್ನು ಇನ್ನೂ ಕಡಿಮೆ ಮಾಡಿದರೆ, ಅಂದರೆ ಹೂಡಿಕೆಯ ಅವಧಿ 25 ವರ್ಷ ಇದೆ ಅಲ್ವಾ, ಈ 25 ವರ್ಷದಲ್ಲಿ ನನಗೆ 1 ಕೋಟಿ ಲಂಸಮ್, 66 ಲಕ್ಷ ಆನ್ಯುಯಿಟಿಗೆ. ಸೊ ನೀವು PPF ಅಲ್ಲಿ ಬರೋ ಅಮೌಂಟಲ್ಲೂ ಆನ್ಯುಯಿಟಿಗೆ ಅಂತ ಸ್ಪೆಂಡ್ ಮಾಡ್ತೀರಿ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಈಗ ಈ ಹೂಡಿಕೆ ಅವಧಿನ ಕಡಿಮೆ ಮಾಡ್ತೀನಿ. ಓವರ್ ಆಲ್ ಆನ್ಯುಯಿಟಿ ಹಾಗೆಯೇ ಲಂಸಮ್ ಎರಡೂ ಸೇರಿ ನನಗೆ 1 ಕೋಟಿ ತಲುಪಬೇಕು ಅಂದರೆ ಎಷ್ಟು ಅವಧಿಗೆ ನಾನು ಇನ್ವೆಸ್ಟ್ ಮಾಡಬೇಕು? ನಾನಿಲ್ಲಿ ಡೇಟ್ ಆಫ್ ಬರ್ತನ್ನು, ಅಂದರೆ ಡೇಟ್ ಆಫ್ ಬರ್ತ್ನ ಆಧಾರದ ಮೇರೆಗೆ ನಿಮ್ಮ ರಿಟೈರ್ಮೆಂಟ್ ಟೈಮ್ ಅನ್ನೋ ಲೆಕ್ಕಕ್ಕೆ ನಾನೀಗ 86 ಇದೆ ಅಲ್ವಾ, ನಾನು 1982 ಅಂತ ಕೊಡ್ತೀನಿ ಡೇಟ್ ಆಫ್ ಬರ್ತ್. ಅಲ್ಲಿಗೆ ನಿಮಗೆ ಹೂಡಿಕೆ ಮಾಡೋದಕ್ಕೆ ಎಷ್ಟು ವರ್ಷಗಳು ಸಿಗುತ್ತೆ ಅನ್ನೋ ಆಧಾರದ ಮೇರೆಗೆ ನಾವು ಮುಂದುವರಿಬಹುದು, ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ನೋಡಿ, ನನಗೆ ಬರೀ 21 ವರ್ಷ ಸಿಗುತ್ತೆ ಹೂಡಿಕೆ ಮಾಡೋದಕ್ಕೆ 1982 ಬಾರ್ನ್ ಆದರೆ. ಈಗ ನನಗೆ 29 ವರ್ಷ ವಯಸ್ಸು ಅಂತ ಆದರೆ ನಿಮಗೆ ಹೂಡಿಕೆ ಮಾಡೋದಕ್ಕೆ ಸಿಗೋದು 31 ವರ್ಷ. ನಾನಿಲ್ಲಿ ವಯಸ್ಸನ್ನು ಜಾಸ್ತಿ ಮಾಡಿದ್ದೀನಿ. ಸೊ ನಾನು ಹುಟ್ಟಿದ 82 ನಲ್ಲಿ ಅಂತ ಅಂದುಕೊಂಡ್ರು ನನಗಿನ್ನು 21 ವರ್ಷ ಟೈಮ್ ಸಿಗುತ್ತೆ. ಸೊ ಆ 21 ವರ್ಷದ ಲೆಕ್ಕಾಚಾರದಲ್ಲಿ ನೋಡಿ, ನಿಮಗೆ ನೀವು ಹೂಡಿಕೆ ಮಾಡುವ 31.5 ಲಕ್ಷ 1 ಕೋಟಿಗೆ ಬೆಳೆಯುತ್ತೆ. ಓವರ್ ಆಲ್ ಆನ್ಯುಯಿಟಿ ಹಾಗೆಯೇ ಲಂಸಮ್ ಎಷ್ಟು ಸಿಗುತ್ತೆ? 64 ಲಕ್ಷ ನಿಮಗೆ ಲಂಸಮ್ ಸಿಗುತ್ತೆ. ಹೀಗೆ NPS ನಲ್ಲಿ ನೀವು ಬೇಗ ಕೋಟಿಯನ್ನು ತಲುಪಬಹುದು. ಆದರೆ ಇದಕ್ಕೆ ಅದರದ್ದೇ ಆದ ಪ್ರೋಸ್ ಅಂಡ್ ಕಾನ್ಸ್ ಇದೆ.
ಏನದು ಅಂತಂದರೆ NPS ನಲ್ಲಿ ನೀವು ಹಣ ವಿತ್ಡ್ರಾ ಮಾಡಿಕೊಳ್ಳೋದಕ್ಕೆ ಹಲವು ಕಂಡೀಷನ್ಸ್ ಇದೆ. ಹೇಗೆ, ನೀವು ಒಂದು ವೇಳೆ 3 ವರ್ಷ ಕಂಟಿನ್ಯೂಸ್ಲಿ ಹೂಡಿಕೆ ಮಾಡಿ ನಾನು NPS ನಿಂದ ಆಚೆ ಬಂದ್ಬಿಡ್ತೀನಪ್ಪ ಅಂತಂದ್ರೆ ನೀವು ವಾಪಸ್ ತೆಕ್ಕೊಳ್ಬಹುದು ಹಣವನ್ನು. ಆಗ ಬರೀ 20% ಮಾತ್ರ ವಿತ್ಡ್ರಾ ಮಾಡ್ಕೊಳ್ಬಹುದು ಲಂಪ್ಸಮ್. ಅಲ್ಲಿ ಏನು ಹಣ ಇರುತ್ತೆ ಅಷ್ಟು ಹಣ ನೀವು 80% ಉಳಿಕೆಯನ್ನು ನೀವು ಆನ್ಯುಯಿಟಿ ಕೊಂಡುಕೊಳ್ಳೋದಕ್ಕೆ ಕೊಡಬೇಕಾಗುತ್ತೆ. ಲಾಕ್-ಇನ್ ಪೀರಿಯಡ್ 60 ವರ್ಷದವರೆಗೆ. ನೀವು ಎಷ್ಟು ಹಣ ಹೂಡಿಕೆ ಮಾಡಿರ್ತೀರಿ ಬೆಳೀತಾ ಇರುತ್ತೆ, 1 ಕೋಟಿ 5 ಕೋಟಿ ಆದ್ರೂ ನೀವು ಲಾಕ್-ಇನ್ ಪೀರಿಯಡ್ ಆಗೋವರೆಗೂ ತೆಕ್ಕೊಳ್ಳೋದಕ್ಕಾಗೋದಿಲ್ಲ. ತೆಕ್ಕೊಳ್ಬೇಕು ಅಂತ ಆದರೆ ಕೆಲ ಕಂಡೀಷನ್ಸ್ ಇದೆ. ಇಂತಿಷ್ಟು ಪರ್ಸೆಂಟೇ ನೀವು ವಿತ್ಡ್ರಾ ಮಾಡಬೇಕು ಅನ್ನೋ ಕ್ಲಾಸಸ್ ಇದೆ. ಅದೇ PPF ನಲ್ಲಿ ನಿಮಗೆ ಕೆಲ ಕಂಡೀಷನ್ಸ್ ಇದೆ. ಅಲ್ಲೂ ಸಹ ಹೈಯರ್ ಎಜುಕೇಷನ್ನು, ಹೆಲ್ತ್ ಎಮರ್ಜೆನ್ಸಿ, ಈ ಕಾರಣಗಳಿಗೆ ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. NPS ನಲ್ಲೂ ಅಷ್ಟೇ ಆ ಥರದ ಒಂದು ರೀತಿಯಾದ ಕಂಡೀಷನಲ್ ಅವಕಾಶಗಳಿದ್ದಾವೆ. ಸೊ ಹೀಗೆ NPS ನಿಮ್ಮ ಮೊತ್ತವನ್ನು ಬೇಗ ಬೆಳೆಸುತ್ತೆ, ಆದರೆ ಕಂಡೀಷನ್ಸ್ ಹೆಚ್ಚಿಗೆ ಇದೆ. ಸೊ ನೀವು ಸಹ ನಿಮ್ಮ ಹಣ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ 2 ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ನೀವು ಡೀಟೇಲ್ ಆಗಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ ಈ ಕ್ಷಣಕ್ಕೆ ಈ 2ರ ಬಗ್ಗೆನು, PPF ಅಂದರೆ ಏನು, ಹೇಗೆ ಹೂಡಿಕೆ ಮಾಡಬೇಕು, ಟ್ಯಾಕ್ಸ್ ಕಂಪ್ಲೈಂಟ್ಸ್ಗಳು, ಅದನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂದರೆ ಕಂಡೀಷನ್ಸ್ ಏನು, ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಕೋರ್ಸ್ ಇದೆ. NPSನ ಬಗ್ಗೆನೂ ಡೀಟೇಲ್ಡ್ ಕೋರ್ಸ್ ರೆಡಿ ಆಗ್ತಿದೆ. ಇನ್ನು ಕೆಲ ದಿನಗಳಲ್ಲೇ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ NPS ಕುರಿತಾದ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಸಹ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಇದಿಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಾ, ಮ್ಯೂಚುವಲ್ ಫಂಡ್ಸ್, IPO ಬಗ್ಗೆ ಕಲಿಬೇಕಾ, ಈ ಪ್ಯಾಂಡಮಿಕ್ ಟೈಮಲ್ಲಿ ನಾನು ಹೇಗೆ ಹೂಡಿಕೆ ಮಾಡಬೇಕು, ನನ್ನ ಸ್ಟ್ರಾಟಜಿ ಹೇಗಿರಬೇಕು, ಅಥವಾ ನೀವು ನಿಮ್ಮ ಕರಿಯರ್ನಲ್ಲಿ ನಂಬರ್ 1 ಆಗಬೇಕು ಅಂತಂದರೆ ಏನು ಮಾಡಬೇಕು, ನಾನು ಬಿಸ್ನೆಸ್ ಕಟ್ಟಬೇಕು ಏನು ಮಾಡಲಿ, ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ, IPS ಆಫೀಸರ್ ಆಗಬೇಕು, ಇಲ್ಲ ನಾನು ಕೃಷಿ ಮಾಡ್ತಾ 1 ಎಕರೆನಲ್ಲಿ 1 ಲಕ್ಷ ದುಡಿಬೇಕಪ್ಪ, ನಾನು IT ಕಂಪನಿನಲ್ಲಿ ಕೆಲಸ ಮಾಡೋರಷ್ಟು ಓದಿಲ್ಲ ನಾನು, ಬಟ್ ನಾನು ಅವರಷ್ಟು ದುಡಿಬಹುದಾ? ಎಸ್, ದುಡಿಬಹುದು. ಒಂದು ಗಾಣದ ಎಣ್ಣೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಜೇನು ಸಾಕಾಣಿಕೆಯಲ್ಲಿ ಕೋಟಿಗಟ್ಟಲೆ ದುಡಿಯೋರಿದ್ದಾರೆ ಗೊತ್ತಾ? ಇದೆಲ್ಲವೂ ನೀವು ಮಾಡೋದಕ್ಕೆ ಸಾಧ್ಯ. ಡೀಟೇಲ್ಡ್ ಆಗಿ ಗೆದ್ದವರು ನಿಮಗೆ ಮಾರ್ಗದರ್ಶನ ನೀಡಿರುವ ಕಂಪ್ಲೀಟ್ ಇಂಚಿಂಚು ಮಾಹಿತಿ ಸಿಗುವ ಕೋರ್ಸ್ಗಳಿದೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಕೋರ್ಸ್ಗಳನ್ನು ಗಮನಿಸಿ ನೀವು ಕಲಿತು ಹಣ ಗಳಿಸೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಡೌನ್ಲೋಡ್ ಮಾಡಿಕೊಳ್ಳೋ ಸಂದರ್ಭ ನೀವು ಲರ್ನ್ LEARN ಅನ್ನೋ ರೆಫರಲ್ ಕೋಡ್ ಬಳಸಿದ್ರೆ 2,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಬಹುದು. ಸೊ ಈ ಕೂಡಲೇ ಅದರ ಲಾಭ ಪಡ್ಕೊಳ್ಳಿ. ಆಲ್ ದ ಬೆಸ್ಟ್.